ಚಾಮರಾಜನಗರದ ಸೆಸ್ಕ್ನಲ್ಲಿ ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಸಂಸ್ಥೆ ವಿಭಾಗೀಯ ಸಮಿತಿ ಚಾಮರಾಜನಗರ ವತಿಯಿಂದ 134ನೇ ಭೀಮ ಸಂಭ್ರಮ ಆಚರಣೆ ಮಾಡಲಾಯಿತು. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಸಹಾಯಕ ಇಂಜಿನಿಯರ್ಗಳು, ಶಾಖಾಧಿಕಾರಿಗಳು ಮತ್ತು ಎಲ್ಲ ಹಿರಿಯ ಸಹಾಯಕರು, ಮಾಧ್ಯಮ ಮಿತ್ರರು ಮತ್ತು ಎಲ್ಲ ಸಂಘದ ಪದಾಧಿಕಾರಿಗಳು, ನೌಕರ ಮಿತ್ರರು ಇದ್ದೀವಿ. ಮುಂದಿನ ಕಾರ್ಯಕ್ರಮವನ್ನು ನಮ್ಮ ನಿರೂಪಕರು ಹೇಳ್ತಾರೆ. ಇಷ್ಟು ಹೊತ್ತು ಬಾಳಿ ಬದುಕಿ ಹೋಗಿದ್ದರಿಂದ ಈ ನೆಲದಲ್ಲಿ ನಾವು ಇನ್ನೂ ಉಳ್ಕೊಂಡಿದ್ದೀವಿ. ಇಷ್ಟು ಡೈವರ್ಸಿಟಿ ಇದ್ರೂ ಇಂಥವರ ಒಂದು ಚೇತನದ ಗುರುತಾಗಿ ನೀವೆಲ್ಲ ಈ ಕಾರ್ಯಕ್ರಮ ಆಯೋಜಿಸಿರೋದು ನನಗೆ ಭಾಳ ಸಂತೋಷ. ನಾನು ಮನಸಾರೆ ತುಂಬ ಸಂತೋಷದಿಂದ ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಿದ್ದೇನೆ. ಈ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ನೌಕರರ ಬಂಧುಗಳಿಗೆ ನಾನು ಧನ್ಯವಾದ ಅರ್ಪಿಸಿ ವೇದಿಕೆಯಲ್ಲಿರೋ ನನ್ನ ಎಲ್ಲ ಹಿರಿಯರು ಮಾತನಾಡಲಿ ಅಂತ ಕೇಳಿಕೊಂಡು ನನ್ನ ಮಾತು ಮುಗಿದಿದೆ. ಎಲ್ಲವೂ ಜೀವಂತವಾಗಿದೆ ಅಂತಂದರೆ ಬಾಬಾ ಸಾಹೇಬರನ್ನ ನಾವು ಒತ್ತಿ ಮೆರಿತಕ್ಕಂಥದ್ರಲ್ಲಿ ನಾವು ಮೈಮರೆತಿದ್ದು ಹೊರತು ಅವ್ರನ್ನ ಅನುಸರಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಮನಸ್ಸನ್ನು ಮಾಡಿಲ್ಲ ಅಂತಕ್ಕಂಥದ್ದನ್ನು ಇದು ಸೂಚಿಸುತ್ತೆ. ಅದರಿಂದ ಬಾಬಾ ಸಾಹೇಬರನ್ನ ಅವ್ರನ್ನ ವೈಭವಿತವಾಗಿ ಮೆರೆದ ಜೊತೆಗೇನೆ ಅವ್ರನ್ನ ಅನುಸರಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಸಾಗತ್ತೆ. ಆದರೆ ಈ ದೇಶದ ಒಂದು ಅತ್ಯುನ್ನತ ಅಭ್ಯುದಯಕ್ಕೆ, ಪ್ರಬುದ್ಧ ಭಾರತದ ನಿರ್ಮಾಣದಲ್ಲಿ ಪ್ರತಿಯೊಬ್ಬರ ಕರ್ತವ್ಯ ಅದಾಗಿರುತ್ತೆ ಅಂತೇಳಿ ತಿಳಿಸ್ತಾ, ಬಾಬಾ ಸಾಹೇಬರು 1956 ಅಕ್ಟೋಬರ್ 14ರಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದಂಥ ಬಾಬಾ ಸಾಹೇಬರಿಗೆ ಪತ್ರಿಕಾ ವರ್ಗದವರು ಕಲ್ಯಾಣ ಸಂಸ್ಥೆಯಿಂದ ವಿಭಾಗ ಮಟ್ಟದಲ್ಲಿ ಈ ಥರ ತುಂಬ ವ್ಯವಸ್ಥಿತವಾಗಿ ಮಾಡಿದ್ದೀರಾ, ತುಂಬ ಉತ್ಸುಕತೆಯಿಂದ ಮಾಡಿದ್ದೀರಾ.